ಪೊದ್ದು ನಿಮ್ಮ ಫ್ಯಾಮಿಲಿ ಎಲ್ಲ ಒಂದಾಗೈತೆ ಅಂತ ಕೇಳ್ಬಿಟ್ಟು ನನಗಂತೂ ಭಾಳ ಸಂತೋಷ ಆಯಿತು ಕಣವ. ಹ್ಞೂ ಹೆಂಗೋ ಎಲ್ಲ ಹೆಂಗಿದ್ದವರು ನಮಗೂ ವಯಸ್ಸಾಯಿತು ಎಲ್ಲ ಆಯಿತು. ಹಾಂ ಹೆಂಗೋ ಮಕ್ಕಳು ಮರಿ ಸಂದಕ್ಕಿರಲಿ ಅಂತ ಹೇಳ್ಬಿಟ್ಟು ನಾವು ಅನ್ಕೋತೀವಿ. ಹೆಂಗೋ ನನ್ನ ಮಗ ಸೊಸೆನೂ ಸಂದಕ್ಕಾದ್ರು. ನೀನು ಹೆಂಗೋನು ಹಾಂ ನೋಡು ಮಗ ಸೊಸೆ ಹಾಂ ಈಗ ಮಗಳು ಬೇರೆನೇ ಮನೆಗೆ ಬಂದವಳೆ. ಹಾಂ ಮಗಳಿಗೂ ಇನ್ನೇನು ಮಗ ಆಯ್ತದೆ, ಮೊಮ್ಮಗಳ ಜೊತೆ ನೆಮ್ಮದಿಯಾಗಿ ಇದ್ಬಿಡ್ತೀಯ ಅಲ್ವಾ. ನನಗಂತೂ ಅದೇನೋ ಅಂತಾರಲ್ಲ, ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಹೆಂಗೋ ನಿಮ್ಮ ಫ್ಯಾಮಿಲಿ ಒಂದಾಗಿದ್ದು ಕೇಳಿ ದೇವ್ರಣೆ ಖುಷಿ ಆಯ್ತಾಯ್ತು ನನಗಂತೂ. ಹಣ ನನಗೂ ಶಾನೆ ಖುಷಿ ಆಯ್ತಾಯ್ತು ಕಣ. ನನಗೂ ನನ್ನ ಖುಷಿಗೆ ಪಾರನೇನೇ ಇಲ್ಲ ಬಿಡು. ನನ್ನ ಮಗನೂ ಮತ್ತೆ ಎಲ್ಲಿ ಒಂದಾಯ್ತನೋ ಒಂದಾಗಕ್ಕಿಲ್ವೋ, ಇನ್ನೊಂದು ಬೇರೆ ಹುಡುಗಿ ಹುಡುಕ್ಬಿಟ್ಟು ಮದುವೆ ಮಾಡ್ಬೇಕೇನೋ ಅಂತ ನಾನು ಏನೇನೋ ಅನ್ಕೋತಾ ಇದ್ದೆ. ನಾನು ಬೇರೆ ಹುಡುಗಿನ ಎಲ್ಲಪ್ಪ ಹುಡ್ಕೋದು, ಏನಪ್ಪ ಮಾಡೋದು, ಅದು ಇದು ಬರೀ ತಲೆ ತುಂಬ ಇದೆ ಕಣ ಯೋಚನೆ ನನಗಂತೂ ಇದ್ದಿದ್ದು. ಬರೀ ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆಮೇಕಿಂದ ಹೆಂಗೋ ದೇವರು ದೊಡ್ಡನು, ನನ್ನ ಮಗಂಗೂ ಮತ್ತೆ ಹಳೆ ಹೆಂಡತಿ ಮೇಲೆ ಇಷ್ಟ ಆಯಿತು. ನಾವು ಎಲ್ಲ ಹಳೆದನ್ನೆಲ್ಲ ಮರ್ತುಬಿಟ್ಟು ಆತಗೆಲ್ಲ ಕ್ಷಮಿಸ್ಬಿಟ್ಟು ನಾನು ಎಲ್ಲ ಬಿಟ್ಬಿಟ್ಟೆ. ನಾನು ಎಲ್ಲ ಬೇಡ ಅಂತೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅದಾಗ ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ಹೆಂಗೋ ಅವ್ರವ್ರ ಪಾಡ್ಗೆ ಅವ್ರು ಚೆನ್ನಾಗವ್ರ ಕಣ. ನಮ್ಮ ಕಾಲ ಎಲ್ಲ ಮುಗಿದೋಯ್ತು. ಇವಾಗ ಏನಿದ್ರು ಮಕ್ಕಳು ಕಾಲ. ಮಕ್ಕಳು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಇದ್ಕೊಂಡು ನೆಮ್ಮದಿಯಾಗಿರ್ಲಿ ಬಿಡೋಣ, ನಮ್ದೇನೈತೆ. ಹಾಂ ಅದು ನಿಜನೇನಿಯ. ಇಡೀ ಪ್ರಪಂಚ ಎಲ್ಲ ಬದಲಾಗೋಗ್ಬಿಡ್ತು ಕಣಮ್ಮ. ಆದರೆ ನಾನು ಹೆಂಡ್ರು ಸುಮ್ಮಿ ಮಾತ್ರ ಬದಲಾಗ್ಲಿಲ್ವಲ್ಲ, ಅದೇ ಬೋಲು ಬೇಜಾರು ಅಂದರೆ ಕಣ್ಬೋದಿ ನಂಗಂತೂ. ನನ್ನ ಹೆಂಡ್ರೋಗದು ಯಾವಾಗ ಬುದ್ಧಿ ಬರ್ತದೋ ಏನೋ, ತಲೆ ಕೆಟ್ಟು ಗೊಬ್ಬರ ಹೋಗ್ಬಿಟ್ಟೈತೆ. ಹಣ ಕೆಲವೊಬ್ರು ಹಂಗೇನಿಯ, ಅವ್ರಾಗ ಅವ್ರೇನು ಹಿಡಿದ್ಬಿಟ್ಟು ಬರೋಕ್ಕಿಲ್ಲ. ಒಬ್ರಿಗೆ ದುರಾಂಕಾರ ಅನ್ನೋದು ಹಂಗೇನಿಯ. ಟಾಪ್ ಲೆವೆಲ್ ಆಗಿರ್ತದೆ. ಏನೋ ನಿಮ್ಮ ಸಂಸಾರನೂ ಒಂದು ಚೆನ್ನಾಗಿದ್ಬಿಟ್ಟು ನಿಮ್ಮ ಹೆಂಡ್ತಿನೂ ಎಲ್ಲ ಸರಿಯಾಗಿ ಚೆನ್ನಾಗಿದ್ದಿದ್ರೆ ನಿಮ್ಮ ಸಂಸಾರನೂ ಆನಂದ ಸಾಗರ ಆಗೋಗ್ಬಿಡೋದು ಏನೋ ಅಲ್ವೇ. ಅದೇ ನಿಮ್ಮ ಹೆಂಡ್ತಿ ಒಬ್ಬರಿಂದನೇ ನಿಮ್ಗೂ ಶಾನೆ ಬೇಜಾರಾಯ್ತಿರೋದು ಅಂತಂದರೆ ಎಲ್ಲ ಸೊರೋಗ್ಬೇಕಿತ್ತು. ಅದೇನೋ ನಿಮ್ಮ ದುರಾದೃಷ್ಟನೋ ಅದೇನೋ ಗೊತ್ತಿಲ್ಲ, ಹಿಂಗಾಗೋಯ್ತು. ಹಣ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಹೇಳಮ್ಮ, ಪರವಾಗಿಲ್ಲ. ಎಲ್ರಿಗೂ ಒಂದೊಂಥರ ಕಾಯಿಲೆಗಳಿದ್ದಂಗೆ. ನಿಮ್ಮ ಹೆಂಡ್ತಿಗೂ ಅಷ್ಟೇ ಏನಿಯ. ಅವಳನ್ನ ನಾದ್ನೇನೆಲ್ವ ನೋಡ್ಬಿಟ್ಟಿದ್ದೀನಿ. ಅವಳ ದೊಡ್ಡ ಕಾಯಿಲೆ ಏನು ಅಂದರೆ ಅವಳು ದುರಾಂಕಾರ ಅಷ್ಟೇ ಏನಿಯ. ಅವಳಿಗೆ ಎಲ್ಲ ಬೇಕು, ಆದರೆ ಏನು ಹೋಗ್ಬಿಟ್ಟು ಕೇಳಲ್ಲ ಮಾಡಲ್ಲ. ದುರಾಂಕಾರ ಅದು ಒಂದು ಕಾಯಿಲೆ ಅಂತ ಅನ್ಕೊಬಿಟ್ಟತಾಗೆ ನೀವೇ ಹೋಗ್ಬಿಟ್ಟು ಒಂದು ಗೀತ ಮಾತಾಡಿಸಿ, ಏನಮ್ಮ ಎತ್ತಮ್ಮ ಅಂತ ಹೇಳ್ಬಿಟ್ಟು ಕೇಳಿ ನೋಡೋಣ. ಏನು ಹೇಳ್ತಾಳೋ ಏನು ಮಾಡ್ತಾಳೋ. ಹಾಂ ನೋಡೋಣ ಪೋದು, ನೋಡೋಣ. ಅವಳ ಮಕ ನೋಡಿ ಯಾಕಾಲ ಆಯಿತು, ಎಲ್ಲಿ ಬಿದ್ದಿರ್ತಾಳೋ ಏನು ಕತೆಯೋ ಗೊತ್ತಿಲ್ಲ. ನೋಡನಿ. ಹಾಂ ನೀನು ಹೇಳಿದ್ಯಾ ಅಂದಮೇಲೆ ಹೋಗಿ ನನಗೂ ಅನ್ಸೋದು ನನ್ಕಿತ ಹೋಗಿ ಮಾತಾಡ್ಬಿಟ್ಟು ಎಲ್ಲ ಬಗೆಹರಿಸ್ಕೊಳ್ಳಿ ಅಂತ ನನಗೂ ಎಷ್ಟೋ ಕಿತ ಅನ್ಸೋದು. ಮಾತಾಡಿಸಿ ಎಲ್ಲ ಬಗೆಹರಿಸ್ಕೊಂಬಿಟ್ಟು ಏನೋ ಒಂದು ಮಾಡನಿ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ್ತೀಯ, ಆಗಲೇ ಇಲ್ಲ ಮಾಡೋಕ್ಕೆ ಎಲ್ಲನೂ. ಏನೋ ಒಂದು ಮಾಡನಿ ಅಂತ ಅನ್ಕೊಂಡೆ ಸುಮ್ಕಾಗೋಗ್ಬಿಟ್ಟೆ. ನೋಡೋಣ, ಹುಡಿಕೊಂಡು ಹೋಗಿ ಅವಳಿಗೊಂಚೂರು ಹೇಳ್ತೀನಿ. ಅವಳಿಗೂ ಏನೋ ಮನ ಪರಿವರ್ತನೆ ಆದರೆ ಜೊತೆ ಕರ್ಕೊಂಡು ಹೋಗೋದು, ಇಲ್ಲ ಅಂದರೆ ಅವಳು ಕರ್ಮು ಕೊಟ್ಬಿಡ್ತೀನಿ. ಸರಿ ಕಣ್ಣ, ಆಯ್ತು. ದ್ವೇಷ ಕಟ್ಕೊಂಡು ಎಷ್ಟು ದಿನ ಇರೋಕ್ಕಾಯ್ತದೆ ಕಣ್ಣ. ಸುಮಿಗಂತೂ ತಲೆನಾಗ ಬುದ್ಧಿ ಇಲ್ಲ ಕಣ್ಣ. ಈ ಸುಮಿಗಂತೂ 10 ಪೈಸದ ತಲೆನೂ ಇಲ್ಲ ಕಣ್ಣ. ಈ ಸುಮಿಗೆ ನೀವೇ ಹೋಗ್ಬಿಟ್ಟು ಒಂಚೂರು ಮಾತಾಡಿಸಿ. ಅಕಸ್ಮಾತ್ ಇನ್ನೂ ದುರಾಂಕಾರ ಪಡ್ತಾವಳೆ ಅಂತಂದರೆ ಬಿಟ್ಬಿಡಿ. ಇಲ್ಲ ದುರಾಂಕಾರ ಏನೂ ಪಡ್ತಾ ಇಲ್ಲ, ಆರಾಮಾಗವಳೆ ಅಂತ ಹೇಳಿದ್ರೆ ಆರಾಮಾಗಿ ಮಾತಾಡಿಸ್ಬಿಟ್ಟು ಮನೆಗೆ ಕರ್ಕೊಂಡೋಗಿ. ಎಲ್ಲರ ಸಂಸಾರಗಳು ಒಂದಾಗಿ ಚೆನ್ನಾಗಾಗವೆ. ಈಗ ನೋಡು, ಮಮತಿದು, ಶಾರದಿದು, ಈಗ ನಮ್ಮದು, ಸಾವುಕಾರದು ಯಾರು ಚೆನ್ನಾಗಿಲ್ಲ, ರಾಹುಲ್ ಅವ್ರದ್ದು ಎಲ್ಲರದು ಚೆನ್ನಾಗಿ ಹೋಗ್ಬಿಟ್ಟೈತೆ. ನಿಮ್ದೇನೇ ಹಿಂಗಾಗಿರೋದು. ಹೋಗೋಣ, ಮಾತಾಡಿದ್ರೆ ತಪ್ಪೇನೂ ಇಲ್ಲ. ಹೋಗಿ ಮಾತಾಡ್ಸಿ ಹೋಗತ್ತಾಗ ಆಗಿದ್ದಾಗಲಿ. ಸರಿ ಕಣವ, ಆಯಿತು. ಅತ್ತೆ ಬಿಸಿಲ್ನಾಗ ಯಾಕೆ ನಿಂತ್ಕೊಂಡಿದ್ದೀರತ್ತೆ ನೀವು? ಆಮೇಕಿನ ತಲೆ ತಿರುಗ್ತು ತಲೆ ಸುತ್ತು ಅಂತ ಹೇಳ್ತೀರಾ. ಬಿಸಿಲ್ನಾಗ ಅಂತೂ ಬರೀ ಬಿಸಿಲ್ನಾಗ ನಿಂತ್ಕೊಂಡ್ರದೇನೇ ನಿಮ್ಮ ಕೆಲಸವೇ? ಅಯ್ಯೋ ಇಲ್ಲ ಕಂಬ್ಲಿ, ನನ್ನ ನಾದ್ನಿ ಗಂಡ ಬಂದಿದ್ದಲ್ಲ ಅಂತಾಗ ಮಾತಾಡ್ಕೊಂಡು ಹಿಂಗೆ ನಿಂತ್ಕೊಬಿಟ್ಟೆ ಅಷ್ಟೇ ಏನಿಯ. ಯಪ್ಪ ನನಗೂ ತಲೆಯೆಲ್ಲ ಗಿರ್ರ ಅಂತೈತೆ. ಹೋಗ್ಬೇಕು ನಾನು ಮಂಟಕ್ಕೆ. ಎಷ್ಟು ಕಿತ ಹೇಳ್ತೀನಿ ನಿಮಗೆ, ಹೊಲ್ತಾಗ ಬರಬೇಡಿ ಅತ್ತೆ, ನಾವು ನೋಡ್ಕೊತೀನಿ. ಹೊಲ್ತಾಗ ಕುಡ್ದು ಮನೆಯಾಗ ಆರಾಮಾಗಿರ್ರಿ ಅತ್ತೆ ಅಂದರೆ ನೀವು ಕೇಳೋದೇನೇ ಇಲ್ಲ. ಬರ್ರಿ ಮನೆಗೆ ಸರ್ನ. ಸರಿ ಆಯ್ತು, ನಡಿ ಹೋಗೋಣ. ಅಬ್ಬಾ ಆಯ್ತಿಲ್ಲ, ನಂಗಂತೂ ಆಯ್ತಿಲ್ಲ. ಬೆಳಗ್ಗೆಯಿಂದ ವಾಂತಿ ಮಾಡಿ ತಲೆಲ್ಲ ತಿರುಗೋಗ್ಬಿಟ್ಟೈತೆ. ಅಯ್ಯೋ, ನಾನು ಇಲ್ಲೇನೇ ಸತ್ತಿಗೆ ತೊಯ್ತೀನ ಅಂತ ಹೇಳ್ಬಿಟ್ಟು ಇಲ್ಲೇ ನನಗೆ ಏನಾರ ಆಯ್ತದ, ಇಲ್ಲೇ ನಾನು ಹೊಂಟೋಯ್ತೀನ ಅಂತ ಅನ್ನಿಸ್ತೈತೆ. ಅಯ್ಯೋ ಶಿವನೇ, ನಾನು ನೋಡ್ಕೊಳಕ್ಕಾದ್ರೂ ಯಾರೊಬ್ಬರು ಬೇಡವೇ, ಒಬ್ಬರು ಇಲ್ವಲ್ಲ. ಭಾಳ ಸುಸ್ತಾಗೋಗ್ಬಿಟ್ಟಿದ್ದೀನಿ. ನನಗಂತೂ ಮಾತಾಡೋಕ್ಕಾಯ್ತಿಲ್ಲ. ಯಾರನ್ನ ಒಂದು ಸಹಾಯ ಮಾಡ್ರಿ. ಅಯ್ಯಪ್ಪ, ಹೆಂಗೋ ಒಬ್ಬಳೆ ಜೀವನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆಯ್ತಿಲ್ಲ ಕಣಪ್ಪ, ಆಯ್ತಿಲ್ಲ.
ಒಬ್ಳು ಕೈಲೇ ಜೀವನ ಮಾಡೋಕ್ಕಾಗಕ್ಕಿಲ್ಲ ನನಗೆ. ಅಯ್ಯಪ್ಪ ಹುಷಾರಾಗ್ತಿಲ್ಲ ನನಗೆ. ಎದ್ದು ನಡ್ಕೊಂಡು ಹೋಗೋಣ ಅಂದರೆ ಒಂಚೂರು ದೂರ ನಡ್ಕೊಂಡು ಹೋಗೋಕ್ಕೂ ಶಕ್ತಿ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಇನ್ನೇನು ವಯಸ್ಸಾಯ್ತಲ್ಲ, ಮೆರೆದು ಈಗ ವಯಸ್ಸಾಗಿರೋದು ಸುಸ್ತಾಯ್ತೈತೆ. ವಯಸ್ಸೇನು ಶಾನೆ ಆಗಿಲ್ಲ ಅನ್ನೋ, ಆದ್ರೂ ಆಯ್ತಿಲ್ಲ. ಇವತ್ತು ಯಾಕೆ ದೇವಸ್ಥಾನದ ಪ್ರಸಾದ ಕೊಡೋಕ್ಕೆ ಪೂಜಾರಿ ಸಮೇತ ಬರಲಿಲ್ವಲ್ಲ? ಪೂಜಾರಿ ಬರಬೇಕಿತ್ತೆ ಪ್ರಸಾದ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಪೂಜಾರಿ ಬರಬೇಕಿತ್ತು. ಯಾಕೋ ಇನ್ನೂ ಬಂದಿಲ್ಲ. ಹೊಟ್ಟೆ ಬೇರೆ ಹಸಿತೈತೆ. ಹಬ್ಬ ಬಿಸ್ಲಾಗೂ ಸೊಳ್ಳಿ ಆಯ್ತಾಯ್ತು ನಂಗಂತೂ. ನಾನು ಆಯ್ತಿಲ್ಲ. ಇವಳು ಯಾಕೆ ಹಿಂಗೆ ಬಿದ್ದೋಗಿದ್ದಂಗೆ ಅವಳಲ್ಲ, ಏನಾಯ್ತು ಇವಳಿಗೆ? ಸುಮಾ ಏನಾಯ್ತು ಸುಮಾ ನಿಂಗೆ? ಸುಮಾ ಯಾರು? ಹೊಸ ಪೂಜಾರಪ್ಪರೇ, ಒಂಚೂರು ಪ್ರಸಾದ ಕೊಟ್ಟೋಗಿ ಪೂಜಾರಪ್ಪರೇ. ಯಾಕೋ ಹುಷಾರಿಲ್ಲ, ಸುಸ್ತಾಗೋಗ್ಬಿಟ್ಟೈದು ನಂಗೂನುವೆ. ಅಯ್ಯಪ್ಪ ಆಯ್ತಿಲ್ಲ. ಒಂಚೂರು ಪ್ರಸಾದ ಕೊಟ್ಟೋಗಿ ತಿಂದ್ಬಿಟ್ಟು ಹಂಗೆ ಮನಿಕೊಬಿಡ್ತೀನಿ. ಲೇ, ನಾನು ಕಂಡ್ಲೆ ನಿನ್ನ ಗಂಡ ಸುಮಿ. ರೀ ನೀವ? ಯಾಕೋ ಹುಷಾರಿಲ್ಲ ಅನ್ನಿಸ್ತದ್ರಿ. ಸುಸ್ತಾಯ್ತಾಯ್ತು ನನಗಂತೂ. ಬಿಸಿಲಲ್ವಾ? ಈ ಪೂಜಾರಪ್ಪನೂ ಬಂದಿಲ್ಲ ನಾಷ್ಟ ಕೊಡೋಕ್ಕೆ. ಯಾವಾಗೂ ಪ್ರಸಾದ ಕೊಟ್ಬಿಟ್ಟು ಹೋಗೋನು, ಬಂದಿಲ್ಲ. ನಂಗೆ ಸುಸ್ತಾಗೋಗ್ಬಿಟ್ಟೈತೆ. ಆಯ್ತಿಲ್ಲ ರೀ, ನನ್ನ ಕೈಲಿ ಆಯ್ತಿಲ್ಲ. ಏನಾಯ್ತು ನಿನಗೆ? ಮೊಯ್ ಕೈಯೆಲ್ಲ ಇಷ್ಟೊಂದು ಸುಡ್ತಾಯ್ತಲ್ಲೇ, ಎಲ್ಲೋ ಜ್ವರ ಬಂದವೆ ಅಂತ ಅನ್ನಿಸ್ತದೆ. ಎದ್ದೋಳು ನಿಧಾನಕ್ಕೆ ಎದ್ದೋಳು, ಆಸ್ಪತ್ರೆಗೆ ಹೋಗೋಣ, ಎದ್ದೋಳು. ಆಸ್ಪತ್ರೆ ಏನು ಬೇಡ ಬಿಡ್ರಿ, ಅಲ್ಲೆಲ್ಲ ಕಾಸು ಕೊಡ್ಬೇಕಾಯ್ತದೆ. ಅಬ್ಬ ಆಗಕ್ಕಿಲ್ಲ ರೀ ನನಗೆ. ನಿನ್ನ ಕಾಸು ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಎದ್ದೋಳು. ಮೊಯ್ ಕೈಯೆಲ್ಲ ಇಷ್ಟು ಸುಟ್ಟು ಬಬ್ಬೇಕೈತೆ. ಆ ಬಿಸಿಲ್ನಾಗ ಇಲ್ಲಿ ಕುಂತ್ಕೊಂಡಿದ್ದೀಗಲ್ಲ ನೀನು, ಎದ್ಬಿಟ್ಟು ಅಲ್ಲಿ ನೆಳ್ಳಗ ನಾವು ಕುಂತ್ಕೊಳ್ಳೋದು ಬಿಟ್ಬಿಟ್ಟು ನಾನು ಬಂದಿದ್ದಕ್ಕೆ ಸೋರೋಯ್ತು. ಇಲ್ಲ ಅಂತಂದಿದ್ರೆ ಹಿಂಗೆ ಹೊಂಟೋಯ್ತಿದ್ದೆ ಅಷ್ಟೇ. ಏನೇ ಬಿಸಿಲ್ನಾಗೆ ದೇವಸ್ಥಾನದಾಗ ಏನೇ ಮ್ಯಾಲ್ಗಡಿಗೆ ಹೋಗ್ಬಿಡ್ತಾ ಇದ್ದೆ. ನಿನ್ಗೇನು ತಲೆಗಿಲ್ಲ ಕೆಟ್ಬಿಟ್ಟೈತಾ ಅಂತ ಹೇಳಿ. ಎದ್ದೋಳು, ನಿಧಾನಕ್ಕೆ ಎದ್ದೋಳು. ಆಸ್ಪತ್ರೆಗೆ ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರ್ಸನಿ. ಡಾಕ್ಟ್ರು ಏನು ಹೇಳ್ತಾರೋ ಗೊತ್ತಾಯ್ತದೆ. ಸುಸ್ತಾಗೋಗ್ಬಿಟ್ಟಿದ್ಯಾ ಅಂತ ಅನ್ನಿಸ್ತದೆ. ಊಟ ಗೀಟ ಏನೋ ನೆಟ್ಗಿಲ್ವಲ್ಲ, ಅದಕ್ಕೆ ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ಯಾ. ಹ್ಞೂ ರೀ. ಅಯ್ಯೋ ಯಾಕೋ ನೆನ್ನೆ ಗಂಟ ಸಂದಕ್ಕಿದ್ದೆ, ಇದ್ದಕ್ಕಿದ್ದಂಗೆ ರಾತ್ರಿಯಿಂದ ಅದು ಯಾಕೋ ಏನೋ ಕೈ ಕಾಲು ಎತ್ತಕ್ಕಾಗಕ್ಕಿಲ್ಲ, ಅಳ್ಳಾಡ್ಸೋಕ್ಕಾಗಕ್ಕಿಲ್ಲ, ಸುಸ್ತಾಯ್ತದೆ. ಯವ್ವ ಏನೇನೋ ಆಯ್ತದೆ. ಯಾರಿಗೆ ಹೇಳ್ಕೊಳನಿ? ಫೋನಾಗ ಕರೆನ್ಸಿನೂ ಇಲ್ಲ, ಫೋನ್ ಮಾಡನಿ ಅಂತಂದರೆ. ಅಯ್ಯೋ ರೀ, ನೆನ್ನೆ ಬೆಳಿಗ್ಗೆಯಿಂದ ಹಿಂಗೆ ಬಿದ್ದಿದ್ದೀನಿ ರೀ. ಯಪ್ಪ ಸರಿ, ಹೋಗ್ಬಿಟ್ಟು ಮಾತಾಡೋಣ. ಎದ್ದೋಳು. ಸುಮ್ಕೇನೆ ಹಿಂಗೆ ಮನೆ ಕಂಡ್ರೆ ಏನಾಯ್ತದೆ? ಎದ್ದೋಳು. ಬಾ, ಕರ್ಕೊಂಡೋಗ್ತೀನಿ ಬಾ. ಅಯ್ಯೋ, ಇಷ್ಟಾದ್ರೂ ನಿನಗೆ ಹಿಂಗೆ ಬಿದ್ದೋದ್ರೂ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಂಗೆ ಇಲ್ಲೇ ಬಿಡ ಅಂತ ಕಟ್ಕ ಅಂತೂ ನಾನಲ್ಲ. ಎದ್ದೋಳು ಬಾ. ಎದ್ದೋಳು ಸುಮ್ಮ, ಹಂಗೆ ನಿಧಾನಕ್ಕೆ ಎದ್ದೋಳು. ಅಲ್ರಿ, ನಡ್ಕೊಂಡು ಹೋಗಕ್ಕೂ ನನ್ನ ಕೈಲಿ ಆಗಕ್ಕಿಲ್ಲ ರೀ. ಹಾಗಾಗಿಲ್ಲ ನಂಗೆ ನಡ್ಕೊಂಡು ಹೋಗಕ್ಕೂ. ನಾನು ಬಿಟ್ಟು ಬಿಡಿ ನನ್ನ. ಇಲ್ಲ, ಎದ್ದೋಳು, ನಿಧಾನಕ್ಕೆ ಎದ್ದೋಳು. ಏನಾಗಕ್ಕಿಲ್ಲ, ನಿಧಾನಕ್ಕೆ ಎದ್ದೋಳು. ನಾನು ಕರ್ಕೊಂಡೋಗ್ತೀನಿ. ಕೆಳಗಡೆಗೆ ಹೋಗಿದ ತಕ್ಷಣ ಏನಿಯಾ ಆಟ ಪಟ ಮಾಡಿ ಕರ್ಕೊಂಡೋಗ್ತೀನಿ. ನಿಧಾನಕ್ಕೆ ಎದ್ಬಿಟ್ಟು ಬಾ. ಹಂಗೆ ಬಾ, ಹಂಗೆ ನಿಧಾನಕ್ಕೆ ಬಾ. ಇಲ್ಲಿ ಬಾ, ಕರ್ಕೊಂಡೋಗ್ತೀನಿ ಬಾ ನಾನು. ಮಾವಯ್ಯ ಇವಾಗ ಹೆಂಗವ್ರೆ ಅತ್ತೆ? ಈಗ ಹುಷಾರಾ? ನೀನು ಯಾಕವ ಲಕ್ಷ್ಮಿ ಬರಕೋದೆ ನೀನು? ಈಗ ಬಸ್ರಿ ಹಿಂಗೆಲ್ಲ ಓಡಾಡ್ತಾರೆ ಏಳು. ನಾನು ಹೆಂಗೋ ನೋಡ್ಕೊತಾ ಇದ್ದೆ ತಾನೆ, ನೀನು ಯಾಕೆ ಬರಕೋದೆ? ಇಲ್ಲ ಮವ, ನೀವು ಫೋನ್ ಹಾಕಿದ್ರಲ್ಲ ಹಿಂಗೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಕರ್ಕೊಂಡು ಅಂತ. ನನಗೂ ಟೆನ್ಷನ್ ಆಯಿತು ಪಾಪ. ಏನಾಯ್ತೋ ಎತ್ತಾಯ್ತೋ ಬರೋನಿ ಅಂತ ಹೇಳ್ಬಿಟ್ಟು ಹಾಗೆ ಸರ್ನೇ ಬಂದ್ಬಿಟ್ಟೆ. ಅದೇ ಏನು ಗಿಪ್ಚಾರ ಏನೂ ಮಾಡಿರ್ಲಿಲ್ವಲ್ಲ. ಅವು ಯಾವ ಉಪಚಾರ ಮಾಡಿಲ್ಲ, ಏನೂ ಮಾಡಿಲ್ಲ. ಅದಕ್ಕೇನಿಯ ಅಲ್ಲಿ ಇಲ್ಲಿ ತಿಂದು ಲೋ ಬಿ ಪಿ ಥರ ಆಗೋಗ್ಬಿಟ್ಟೈತೆ. ಹಂಗೆ ಜ್ವರನೂ ಜಾಸ್ತಿ ಡಿಗ್ರಿಗೆ ಹೋಗ್ಬಿಟ್ಟೈತಂತೆ. ಅದಕ್ಕೆ ಎಲ್ಲನೂ ಸ್ವಲ್ಪ ಗ್ಲೂಕೋಸ್ ಹಾಕಿ ಹುಸಿ ಎಲ್ಲ ಇದು ಮಾಡ್ತೀವಿ, ಒಂದು ದಿನ ಎಲ್ಲ ರೆಸ್ಟ್ ಮಾಡಲಿ ಅಂತ ಹೇಳಿದ್ರು. ಶಾನೆ ರಕ್ತ ಗಿಕ್ತ ಏನು ಇಲ್ವಂತ, ಮೈಯಾಗೆಲ್ಲ ಕಮ್ಮಿ ಆಗೋಗ್ಬಿಟ್ಟೈತಂತೆ ರಕ್ತ ಎಲ್ಲನೂ. ರಕ್ತದ ಎಲ್ಲನೂ ಹಾಕಿಸ್ಬೇಕಂತೆ ಬಾಟ್ಲ. ಅದಕ್ಕೆ ರಕ್ತದ ಬಾಟ್ಲೆಲ್ಲ ಹಾಕ್ಸಿಸಿ ಇವತ್ತೆಲ್ಲ ಆಸ್ಪತ್ರೆನಾಗೆ ಇದ್ದು ನಾಳೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಇಲ್ಲೇನೇ ಇರ್ತೀನಿ. ಇಲ್ಲೇನೇ ನಿಮ್ಮ ಅತ್ತೆ ಜೊತೆನೇ ಇರ್ತೀನಿ. ನೀನು ಹೋಗಿರು ಮನೆಗೇನೇನಿಯ, ಏನು ಟೆನ್ಷನ್ ಆಗ್ಬೇಡ ಬಿಡು. ಏನಾಗಿಲ್ಲ, ನೀನು ಹೋಗಿರು. ಮಾವಯ್ಯ ನಾನು ಇದ್ಬಿಟ್ಟು ಅತ್ತೆ ನಾನು ನೋಡ್ಕೊತೀನಿ, ನೀವು ಹೋಗಿ ಮಾವಯ್ಯ. ಸುಮ್ಮನೆ ನಾನೇ ನೋಡ್ಕೊತೀನಿ, ನೀವು ಹೋಗಿ ಸುಮ್ಮನೆ. ಇಲ್ಲ ಕಣವ, ನೀನು ಸುಮ್ಕಿರು. ನೀನೇನು ನೋಡ್ಕೊತೀನಿ. ನೀನು ಹೋಗಿ ಸುಮ್ಕೆ ಬಸ್ರಿ ಹೆಂಗ್ಸು ನೀನು ನೋಡ್ಕೊಳ್ಳೋದು ಬಿಟ್ಬಿಟ್ಟು ನೋಡ್ಕೊತೀಯ. ಸುಮ್ಕೆ ಹೋಗಮ್ಮ, ನೀನು ಸುಮ್ಕೆ ಹೋಗು. ಸರಿ ಮಾವಯ್ಯ, ಆಯಿತು. ಏನಾರ ಇದ್ರೆ ಫೋನ್ ಹಾಕಿ ಬರ್ತೀನಿ, ಸರಿನಾ? ಹೋಗಿರ್ತೀನಿ. ಅಲ್ಲ ಏನಾರ ಜ್ಯೂಸು ಗೀಸು ಹಣ್ಣು ಗಿಣ್ಣು ಏನಾರ ತೋರಿಸ್ಬೇಕಾದ್ರೆ ಹೇಳಿ, ನಾನು ತಗೊಬಿಟ್ಟು ಬಂದು ಅಡುಗೆ ಪಡಿಗೆ ಬೇಕಾದ್ರೆ ಕೊಟ್ಟು ಹೋಯ್ತೀನಿ. ನೀನು ಹೋಗವ, ಸುಮ್ಕೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ. ನೀನೇ ಸುಧಾರಿಸ್ಕೋಬೇಕು ಅಂತಂದ್ರೆ ನೀನೇ ಬಂದಿಲ್ಲಿದ್ರೆ ಹೆಂಗೆ ಹೇಳು? ನೀನು ಹೋಗು, ನೀನು ಸುಮ್ಕೆ ಹೋಗು. ಸರಿ ಮಾವಯ್ಯ, ಆಯಿತು, ನಿಮ್ಮ ಇಷ್ಟ.
ಹೆಂಗೋ ಸುಮಿ ಸುಧಾರಿಸ್ಕೊಂಬಿಟ್ರೆ ಅಷ್ಟೇ ಸಾಕು. ಸುಮಿ ಯಾಕೆ ತಿರ್ಗೇನ ಸುಸ್ಕಿಸ್ತಾ ಇತ್ತೈತ್ರಿ ಹೇಳು. ಡಾಕ್ಟ್ರು ಹೇಳೋರೆ ಸೊಳಿ ಶಾನೆ ಸೊಳಿ ಆದರೆ ಸುಸ್ತಾದ್ರೆ ಹೇಳಿ ನನಗೆ ಅಂತ ಹೇಳ್ಬಿಟ್ಟು ಹೇಳೋರೆ. ಏನು ಮುಚ್ಚಿಕೋಬೇಡ, ಏನಾರ ಸುಸ್ತಾಗ್ತಾ ಇದ್ರೆ ಹಂಗೆ ಏನಿಯ ಹೇಳು, ಸರಿಯಾಗಿ ಏನಿಯ. ಇಲ್ಲ ಸುಸ್ತಾಗ್ತಾ ಇಲ್ಲ ಅಂತಂದ್ರೆ ಹೇಳು, ಏನಾರ ಒಂದು ಹೇಳು, ಸರಿನಾ? ಏನಿಲ್ಲ ರೀ, ಚಳಿ ಗಿಳಿ ಏನಿಲ್ಲ. ಇವಾಗ ಇಂಜೆಕ್ಷನ್ ಕೊಟ್ಟ ಮೇಲೆ ಒಂಚೂರು ಕಮ್ಮಿ ಆಗೈತೆ. ಆದರೆ ಅಯ್ಯಪ್ಪ ಸುಸ್ತು ಮಾತ್ರ ಹಂಗೆ ಐತ್ರಿ. ಬಾಟ್ಲೆಲ್ಲ ಹಾಕ್ಸಿದ್ಮೇಲೆ ಸೊರೈತದೆ ಅಂತ ಅನ್ನಿಸ್ತದ್ರಿ. ಭಾಳ ಒಂಚೂರು ಸುಸ್ತು ಆಗ್ತದ್ರಿ ನನಗಂತೂ. ಅಯ್ಯಪ್ಪ ಅದು ಯಾಕಿಂತ ಜ್ವರ ಬಂದ್ಬಿಡ್ತೋ ಏನು ಕತೆಯೋ ಗೊತ್ತಿಲ್ಲ ರೀ. ಅಬ್ಬಬ್ಬಾ. ಇಷ್ಟು ದಿನ ಏನೂ ಸರಿಯಾಗಿ ಊಟ ಮಾಡಿರುವಂತೆ ಇಷ್ಟು ದಿನ ಅರ್ಧಂಬರ್ಧ ತಿನ್ಕೊಂಡು ಓಡಾಡಿರೋದಕ್ಕೂ ಅದಕ್ಕೂ ಇದಕ್ಕೂ ಎಲ್ಲ ಒಂದೇ ಕಿತ ಎತ್ತಾಗೈತಂತೆ. ಡಾಕ್ಟ್ರು ಹೇಳಿದ್ರು ಏನೂ ತಿಂದಿಲ್ಲ ಮಾಡಿಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು. ಇನ್ನೇನು ಮನೆಗಿಲ್ದಿದ್ದಂಗೆ ಬೀದಿ ಬೀದಿ ಅಲ್ಕೊಂಡು ಏನೋ ಸಿಕ್ಕಿದ ಪಕ್ಕಿದ್ದೆಲ್ಲ ತಿನ್ಕೊಂಡಿದ್ರೆ ಎಲ್ಲಿಂದ ಪೌಷ್ಟಿಕ ಆಹಾರ ಬರ್ತದೆ ಹೇಳ್ತದೆ, ಆಹಾರ ಸಿಗ್ತದೆ ಹೇಳಿ ನಿನಗೆ? ಒಳ್ಳೆ ಕತೆ ನಿಂದಂತೂ. ಸರಿ ಬಿಡು, ಆಯಿತು, ನೀನು ಸುಧಾರಿಸ್ಕ. ಡಾಕ್ಟ್ರ ಹತ್ರ ಹೇಳ್ಬಿಟ್ಟು ಬರ್ತೀನಿ, ಇನ್ನೂ ಒಂಚೂರು ಸುಸ್ತು ಆಗ್ತಾಯ್ತಂತೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ರಿ. ಹಬ್ಬ ಹೆಂಗೋ ನಂಗೆ ಸುಸ್ತಾತೈತೆ, ಎಲ್ಲ ಸರೋಗ್ಬಿಟ್ರೆ ಸಾಕು. ಸರಿ ಸರಿ ಇರು, ನಾನು ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಏನಾಯಿತು ಅಂತ. ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು.